ಒಂದು ಸಂಖ್ಯಾ ಕೌಶಲ್ಯವನ್ನ ಆಡೋಣ. ಯಾವುದಾದ್ರೂ ಒಂದು ಸಂಖ್ಯೆಯನ್ನ ಯೋಚಿಸಿ ನಾನು ಇಲ್ಲಿ 12 ಅಂತ ತಗೊಳ್ತೇನೆ. ಈಗ ನೀವು ತಗೊಂಡ ಸಂಖ್ಯೆ 2ರಷ್ಟು ಕಂಡುಹಿಡಿಯಿರಿ. ಅಂದ್ರೆ 12 × 2 24. ನಿಮಗೆ ಸಿಕ್ತಿರೋ ಉತ್ತರಕ್ಕೆ 4ಅನ್ನ ಸೇರಿಸಿ. 24 + 4 28. ಈಗ ಅದರ ಅರ್ಧದಷ್ಟು ಕಂಡುಹಿಡಿಯಿರಿ. ಅಂದ್ರೆ 28 ÷ 2 14. ನೀವು ತಗೊಂಡ ಮೂಲ ಸಂಖ್ಯೆಯನ್ನ ನಿಮಗೆ ಸಿಕ್ತಿರುವ ಫಲಿತಾಂಶದ ಜೊತೆ ಕಳೀರಿ. ಅಂದ್ರೆ 14 - 12. ಖಂಡಿತವಾಗ್ಲೂ ನಮ್ಮಿಬ್ಬರಿಗೂ ಸಿಕ್ತಿರೋ ಉತ್ತರ 2 ಆಗಿರುತ್ತೆ. ಈ ರೀತಿಯ ಹಲವಾರು ಸಂಖ್ಯಾ ಕೌಶಲ್ಯಗಳನ್ನ ನೀವು ನಿಮ್ಮ ಸ್ನೇಹಿತರ ಜೊತೆ ಆಟಾಡಿ ಬರುವ ಉತ್ತರವನ್ನ ಊಹೆ ಮಾಡಿ ಗೆದ್ದಿರ್ತೀರ ಅಲ್ವಾ? ಇಂತಹದ್ದೇ ಆದ ಒಂದು ಅದ್ಭುತವಾದ ವಿದ್ಯಮಾನವನ್ನು ಕಂಡುಹಿಡಿದವರು DR ಕಾರ್ಪರೇಕರ್. ಇವರು ಭಾರತದ ಗಣಿತಶಾಸ್ತ್ರಜ್ಞರಾಗಿದ್ರು ಮತ್ತು ಸಂಖ್ಯಾ ಸಿದ್ಧಾಂತದ ಕ್ಷೇತ್ರದಲ್ಲಿ ವಿಶಾಲವಾಗಿ ಅಧ್ಯಯನ ಮತ್ತು ಸಂಶೋಧನೆಯನ್ನ ನಡೆಸಿದ್ರು. ಇವರು ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಕೊಡುಗೆ ಅಂದ್ರೆ ಕಾರ್ಪರೇಕರ್ ಸ್ಥಿರಾಂಕ. ಇದು ಒಂದು 4 ಅಂಕಿಯ ಸಂಖ್ಯೆಯಾಗಿರುತ್ತೆ. ಇದಕ್ಕೆ ಇವರದ್ದೇ ಹೆಸರನ್ನ ಕೊಟ್ಟಿರ್ತಾರೆ. ನಿಮ್ಗನ್ಸ್ಬೋದು 4 ಅಂಕಿಯ ಸಂಖ್ಯೆಯಲ್ಲಿ ಅಂತಹ ವಿಶೇಷತೆ ಏನಿದೆ ಅಂತ ಹೇಳಿ. ಬನ್ನಿ, ಒಂದು ಹಾಳೆ ಮತ್ತು ಪೆನ್ನನ್ನ ತಗೊಳ್ಳಿ. ಈಗ ಯಾವುದಾದ್ರೂ ಒಂದು 4 ಅಂಕಿಯ ಸಂಖ್ಯೆಯನ್ನ ಬರೆದುಕೊಳ್ಳಿ. ನಾನು 3, 4, 2, 1 ಅಂದ್ರೆ 3421 ತಗೊಳ್ತೇನೆ. ಈಗ ಇದರಲ್ಲಿ ರಚಿಸಬಹುದಾದಂತ ಅತಿ ದೊಡ್ಡ ಸಂಖ್ಯೆಯನ್ನ ಬರೆದುಕೊಳ್ತೇನೆ. ಅಂದ್ರೆ 4, 3, 2, 1 ಅಂದ್ರೆ 4321. ಅದೇ ರೀತಿ ಮೂರನೇ ಹಂತವಾಗಿ ನಾವು ತಗೊಂಡ ಸಂಖ್ಯೆಯಲ್ಲಿ ರಚಿಸಬಹುದಾದಂತ ಅತಿ ಚಿಕ್ಕ ಸಂಖ್ಯೆಯನ್ನ ಬರ್ಕೊಳ್ತೇನೆ. 1, 2, 3, 4 1234. ಈಗ ಅತಿ ಚಿಕ್ಕ ಸಂಖ್ಯೆಯನ್ನ ದೊಡ್ಡ ಸಂಖ್ಯೆಯ ಜೊತೆ ಕಳೀತೇನೆ. ಅಂದ್ರೆ 3087 ಉತ್ತರವಾಗಿ ಸಿಗ್ತಿದೆ. ನಮಗೆ ಸಿಕ್ಕಿರುವ ಉತ್ತರವನ್ನ ಬಳಸಿಕೊಂಡು ನಾವು ಈ ಹಂತಗಳನ್ನ ಪುನರಾವರ್ತಿಸ್ತೇವೆ. ಅಂದ್ರೆ ಈ ಅಂಕಿಗಳನ್ನ ಬಳಸಿಕೊಂಡು ಅತಿ ದೊಡ್ಡ ಸಂಖ್ಯೆ ಏನಂತ ರಚಿಸ್ಕೊಳ್ಬಹುದು? 8, 7, 3, 0 ಅಲ್ವಾ? ಹಾಗಾಗಿ 8730 ಅತಿ ದೊಡ್ಡ ಸಂಖ್ಯೆ ಆಗಿದ್ರೆ ಅತಿ ಚಿಕ್ಕ ಸಂಖ್ಯೆ ಬಂದು 0378 ಆಗಿರುತ್ತೆ. ಇದೆರಡರ ವ್ಯವಕಲನವನ್ನ ಮಾಡಿದ್ರೆ 8352 ಸಿಕ್ಕತ್ತೆ. ಈಗ ಈ ಫಲಿತಾಂಶದಲ್ಲಿ ಇರುವ 4 ಅಂಕಿಗಳನ್ನ ಬಳಸಿಕೊಂಡು ಅತಿ ದೊಡ್ಡ ಸಂಖ್ಯೆಯನ್ನ ಬರ್ಕೊಳ್ಳೋಣ. ಅಂದ್ರೆ 8, 5, 3, 2. ಅತಿ ಚಿಕ್ಕ ಸಂಖ್ಯೆ ಬಂದು 2, 3, 5, 8. ಇದೆರಡರ ವ್ಯವಕಲನ ಬಂದು 6174. ಈಗ ಈ ಉತ್ತರದಲ್ಲಿ ಇರುವ 4 ಸಂಖ್ಯೆಗಳನ್ನ ಬಳಸಿಕೊಂಡು ಅತಿ ದೊಡ್ಡ ಸಂಖ್ಯೆಯನ್ನ ಬರೆಯೋಣ. 7641. ಅತಿ ಚಿಕ್ಕ ಸಂಖ್ಯೆ ಬಂದು 1467. ಇದೆರಡರ ವ್ಯತ್ಯಾಸ ಬಂದು ಮತ್ತೆ ನಮಗೆ 6174 ಸಿಗ್ತಿದೆ. ಇದನ್ನ ಮತ್ತೊಮ್ಮೆ ಮಾಡಿದ್ರೂ ಕೂಡ ನಮಗೆ 6174 ಸಿಕ್ಕತ್ತೆ. ಹಾಗಾಗಿ ಈ ಒಂದು 4 ಅಂಕಿಯ ಸಂಖ್ಯೆಯಾದ 6174 ನಾವು ಕಾರ್ಪರೇಕರ್ನ ಸ್ಥಿರಾಂಕ ಅಂತ ಕರಿತೇವೆ. ಈ ಒಂದು ಪ್ರಕ್ರಿಯೆಯಲ್ಲಿ ನೀವು ಗಮನಿಸಿರ್ಬೋದು, ನಾವು 1, 2, 3 ಪುನರಾವರ್ತನೆಗಳಲ್ಲಿ ಕಾರ್ಪರೇಕರ್ನ ಸ್ಥಿರಾಂಕವನ್ನ ತಲುಪಿದ್ವಿ. ಮತ್ತೊಂದು ಉದಾಹರಣೆಯನ್ನ ನೋಡೋಣ. 1000. 1000ದಲ್ಲಿ ರಚಿಸಬಹುದಾದಂತ ದೊಡ್ಡ 4 ಅಂಕಿಯ ಸಂಖ್ಯೆ ಅಂದ್ರೆ 1000ನೇ. ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆ ಅಂದ್ರೆ 0001. ಇದೆರಡರ ವ್ಯತ್ಯಾಸ ಬಂದು 999. ಉದ್ದೇಶಪೂರ್ವಕವಾಗಿ ನಾವು ಈ ಒಂದು 0ಯನ್ನ ಬರ್ಕೊಳ್ತಿದ್ದೇವೆ, ಯಾಕೆಂದ್ರೆ ನಾವು ಮಾತನಾಡ್ತಿರೋದು ಒಂದು 4 ಅಂಕಿಯ ಸಂಖ್ಯೆಯ ಬಗ್ಗೆ. ಹಾಗಾಗಿ ಈಗ ಇದರಿಂದ ಮೂಡಿ ಬರಬಹುದಾದಂತ ಅತಿ ದೊಡ್ಡ ಸಂಖ್ಯೆ ಬಂದು 9990. ಅತಿ ಚಿಕ್ಕ ಸಂಖ್ಯೆ ಬಂದು 0999 ಅಂದ್ರೆ 999.
ಇದೆರಡರ ವ್ಯವಕಲನವನ್ನ ಮಾಡಿದ್ರೆ 8991 ಸಿಕ್ಕತ್ತೆ. ಈಗ ನಮಗೆ ಸಿಕ್ತಿರುವ ಉತ್ತರದ ಅಂಕಿಗಳನ್ನ ಬಳಸ್ಕೊಂಡು ಅತಿ ದೊಡ್ಡ ಸಂಖ್ಯೆಯನ್ನ ಬರೆಯೋಣ, ಅತಿ ಚಿಕ್ಕ ಸಂಖ್ಯೆಯನ್ನ ಬರೆಯೋಣ, ವ್ಯತ್ಯಾಸವನ್ನ ಕಂಡುಕೊಳ್ಳೋಣ. 8082. ಮತ್ತೆ ಈ ರೀತಿಯಲ್ಲಿ ಮುಂದುವರ್ಸೋಣ. ನಾವು ಅತಿ ದೊಡ್ಡ ಸಂಖ್ಯೆ, ಅತಿ ಚಿಕ್ಕ ಸಂಖ್ಯೆ, ಅದೆರಡರ ವ್ಯತ್ಯಾಸ. ಸಿಗೋ ಫಲಿತಾಂಶವನ್ನ ತಗೊಂಡು ಮತ್ತೆ ಅತಿ ದೊಡ್ಡ ಸಂಖ್ಯೆ, ಅತಿ ಚಿಕ್ಕ ಸಂಖ್ಯೆ, ಅದೆರಡರ ವ್ಯತ್ಯಾಸ. ನಮಗೆ ಕಾರ್ಪ್ರೇಕರ್ನ ಸ್ಥಿರಾಂಕ ಸಿಕ್ತು 6174. ನೀವಿಲ್ಲಿ ಗಮನಿಸಿರ್ಬೋದು, ನಾವಿಲ್ಲಿ 1 2 3 4 5 ಪುನರಾವರ್ತನೆಗಳಲ್ಲಿ 6174 ತಲುಪಿದ್ವಿ. ನಿಮ್ಗೊಂದು ಪ್ರಶ್ನೆ ಮೂಡ್ ಬರ್ಬೋದು, ಇಂದಿನ ಉದಾಹರಣೆಯಲ್ಲಿ 3 ಪುನರಾವರ್ತನೆಗಳಿದ್ವು, ಈಗ 5 ಪುನರಾವರ್ತನೆಗಳಿದೆ. ಹಾಗಿದ್ರೆ ಕೆಲವಷ್ಟು ಸಂಖ್ಯೆಗಳಿಗೆ ನಮಗೆ ಒಂದು 10, 12 ಅಥವಾ 14 ಪುನರಾವರ್ತನೆಗಳು ಬರುವ ಸಾಧ್ಯತೆ ಇದೆಯಾ ಅಂತ ಹೇಳಿ. ಅಂದ್ರೆ ಪುನರಾವರ್ತನೆಗಳ ಸಂಖ್ಯೆಗೆ ಮಿತಿ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಖಂಡಿತವಾಗ್ಲೂ ಇದೆ. ಈ ಕ್ರಮ ವಿಧಾನದಲ್ಲಿ ನಾವು ಮಾಡ್ತಾ ಹೋದ್ರೆ ಕಾರ್ಪ್ರೇಕರ್ನ ಸ್ಥಿರಾಂಕವನ್ನ ಗರಿಷ್ಠ 7 ಪುನರಾವರ್ತನೆಗಳಲ್ಲಿ ನಾವು ತಲುಪಿಬಿಡ್ತೇವೆ. ಯಾವುದೇ 4 ಅಂಕಿಯ ಸಂಖ್ಯೆಯನ್ನ ತಗೊಂಡು ನಾವು ಈ ಕ್ರಮ ವಿಧಾನವನ್ನ ಮಾಡ್ತಾ ಹೋದ್ರೆ 7ಕ್ಕಿಂತ ಕಡಿಮೆ ಪುನರಾವರ್ತನೆಗಳಲ್ಲಿ ನಮಗೆ 6174 ಸಿಕ್ಕಿಬಿಡುತ್ತೆ. ಉದಾಹರಣೆಗೆ 9004, 9016 ಹೀಗೆ ಹಲವಾರು 4 ಅಂಕಿಯ ಸಂಖ್ಯೆಗಳಿದೆ. 7 ಪುನರಾವರ್ತನೆಗಳನ್ನ ತಗೊಳ್ಳುವಂತಹ ಸಂಖ್ಯೆಗಳು ಇವು. ಏನಾದ್ರೂ ವಿನಾಯಿತಿ ಇದೆಯಾ ಅಂತ ನೋಡ್ಬೋದು. ಅಂದ್ರೆ ಎಲ್ಲಾ 4 ಸಂಖ್ಯೆಗಳು ಒಂದೇ ಆಗಿರಬಾರ್ದು. ಉದಾಹರಣೆಗೆ 1111. ನೀವು ನೋಡ್ಬೋದು, ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ ಒಂದೇ ಆಗಿದೆ ಇಲ್ಲಿ. ಹಾಗಾಗಿ ಅದೆರಡರ ವ್ಯತ್ಯಾಸ 0 ಆಗ್ಬಿಡುತ್ತೆ ಅಲ್ವಾ? ಹಾಗಾಗಿ ಇದೊಂದು ವಿನಾಯಿತಿ ಬಿಟ್ಟು ಬೇರೆ ಇನ್ಯಾವ ವಿನಾಯಿತಿನೂ ಇಲ್ಲ. ಕಡೆಯದಾಗಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಿ ಆಲೋಚನೆ ಮಾಡಲಿಕ್ಕೆ ಬಿಡ್ತೇನೆ. ಕಾರ್ಪ್ರೇಕರ್ನ ಸ್ಥಿರಾಂಕದ ನಿಯಮವನ್ನ ಪೂರೈಸುವ ಯಾವುದೇ 3 ಅಂಕಿಯ ಸಂಖ್ಯೆ ಇದೆಯಾ ಅಂತ ಆಲೋಚನೆ ಮಾಡಿ. ಇದನ್ನ ನೀವು ಯಾವುದಾದ್ರೂ ಒಂದು 3 ಅಂಕಿಯ ಸಂಖ್ಯೆಯನ್ನ ತಗೊಂಡು 5 ಹಂತಗಳನ್ನ ಅದಕ್ಕೆ ಅಳವಡಿಸ್ತಾ ಬಂದ್ರೆ ನಮಗೆ ಆ ಒಂದು 3 ಅಂಕಿಯ ಸ್ಥಿರಾಂಕ ಸಿಕ್ಬಿಡುತ್ತೆ.